ಸಾಮಾನ್ಯವಾಗಿ ಚಿತ್ರಗೀತೆಗಳನ್ನು ಹೇಳಬೇಕಾದ್ರೆ ಹಿನ್ನೆಲೆ ಸಂಗೀತ ಇದ್ದರೆ ಅದಕ್ಕೆ ಒಂದು ಹೆಚ್ಚಿನ ಶ್ರೋತೃಗಳ ಬೆಂಬಲ ಸಿಗುತ್ತದೆ ಅಂತ ನನ್ನ ಅಭಿಪ್ರಾಯ. ವಿಶೇಷವಾಗಿ ಕೆಲವು ಭಾವನಾತ್ಮಕ ಗೀತೆಗಳು ಹಾಗೂ ಯುಗಳ ಗೀತೆಗಳಲ್ಲಿ ಹಿನ್ನೆಲೆ ಸಂಗೀತದ ಪಾತ್ರ ಅಷ್ಟೇ ಮುಖ್ಯ ಆಗಿರುತ್ತೆ. ಆದರೆ ನಿಮ್ಮ ವಾಹಿನಿಯಲ್ಲಿ ಕೇವಲ ಗಾಯಕರ ಕಂಠಮಾಧುರ್ಯವನ್ನು ಮಾತ್ರ ಪರಿಗಣಿಸುತ್ತಿರುವುದರಿಂದ ಆ ನಿಯಮಕ್ಕೆ ಅನುಸಾರವಾಗಿ ಈಗ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಇದೊಂದು ಹಳೆ ಚಿತ್ರಗೀತೆ. ಇಲ್ಲಿ ಸಾಹಿತಿ ಒಂದು ಉತ್ತಮವಾದ ಹಾಗೂ ಗಂಭೀರವಾದ ವಿಷಯ ಹೇಳಿದ್ದಾರೆ. ಅದು ನಿರುದ್ಯೋಗ ಸಮಸ್ಯೆ. ಹಳ್ಳಿಗಳಿಂದ ಪಟ್ಟಣಕ್ಕೆ ಬರೋ ಹಲವಾರು ಮುಗ್ಧರು ಇಲ್ಲಿ ಎಲ್ಲವೂ ಸ್ವರ್ಗ ಸಮಾನ, ನಮಗೆ ಅವಕಾಶ ಸಿಗತ್ತೆ, ಬದುಕ್ತೀವಿ ಅನ್ನೋ ಆಸೆಯಿಂದ ಬರ್ತಾರೆ. ಅದಕ್ಕೋಸ್ಕರ ಬಹಳಷ್ಟು ಕಷ್ಟಪಡ್ತಾರೆ. ಆದರೆ ಕೊನೆಗೆ ಇಲ್ಲಿ ಬಂದ ಮೇಲೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋ ಕಾರ್ಮಿಕರಾಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಅವರ ಆಸೆಗೆ ತಣ್ಣೀರು ಹಚ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮುಗ್ಧ ಹಳ್ಳಿಯವ ಹೇಗೆ ತನ್ನ ನೋವನ್ನು ಹಂಚ್ಕೋತಾನೆ ಅನ್ನೋದೇ ಈ ಗೀತೆಯಲ್ಲಿರುವ ಗಂಭೀರವಾದ ವಿಷಯ. ನಮದೇ ನಾಡಿಲ್ಲ, ನಮ್ಮವರೇ ಜನರಿಲ್ಲ. ನಮದೇ ನಾಡಿಲ್ಲ, ನಮ್ಮವರೇ ಜನರಿಲ್ಲ. ನಿಲ್ಲಲು ನೆಲೆಯಿಲ್ಲ, ಮಲಗಲು ಮನೆಯಿಲ್ಲ. ನಮದೇ ನಾಡಿಲ್ಲ, ನಮ್ಮವರೇ ಜನರಿಲ್ಲ. ಮಹಡಿಯ ಮನೆಯ ಸಾಲುಗಳು, ಒಳಗೆ ಬೆಕ್ಕು ನಾಯಿಗೆ ಒಳ್ಳೆ ಭೋಗಗಳು. ಮಹಡಿಯ ಮನೆಯ ಸಾಲುಗಳು, ಒಳಗೆ ಬೆಕ್ಕು ನಾಯಿಗೆ ಒಳ್ಳೆ ಭೋಗಗಳು. ಬಡವನ ಬಾಳು ಕಣ್ಣೀರಿನ ಪಾಲು, ಬೀದಿ ನಾಯಿಗಿಂತ ಕೀಳು. ನಮದೇ ನಾಡಿಲ್ಲ, ನಮ್ಮವರೇ ಜನರಿಲ್ಲ. ಹುಟ್ಟುವ ಸಂಖ್ಯೆಗೆ ಕೊನೆಯಿಲ್ಲ, ಇಲ್ಲಿ ಹುಟ್ಟಿದ ಜೀವಿಗೆ ಸುಖವಿಲ್ಲ. ಹೊಟ್ಟೆಗೂ ಬಟ್ಟೆಗೂ ಸಿಗದಲ್ಲ, ಕಡು ಕಷ್ಟಕ್ಕೆ ಕೊನೆಯೇ ಇಲ್ಲಿಲ್ಲ. ನಮದೇ ನಾಡೆಲ್ಲ, ನಮ್ಮವರೇ ಜನರಿಲ್ಲ. ವೇದಾಂತ ಬಾಯಲಿ ಆಡುವರು, ಜನಸೇವೆಯೇ ಗುರಿಯೆಂದು ಹೇಳುವರು. ವೇದಾಂತ ಬಾಯಲಿ ಆಡುವರು, ಜನಸೇವೆಯೇ ಗುರಿಯೆಂದು ಹೇಳುವರು. ಸ್ವಾರ್ಥಕ್ಕೆ ಬಲಿಯಾಗಿ ಗುಂಪು ಕಟ್ಟುತ್ತ ಹೋಗಿ ದೇಶಕ್ಕೆ ದ್ರೋಹ ಬಗೆಯುವರು. ನಮದೇ ನಾಡೆಲ್ಲ, ನಮ್ಮವರೇ ಜನರೆಲ್ಲ. ನಿಲ್ಲಲು ನೆಲೆಯಿಲ್ಲ, ಮಲಗಲು ಮನೆಯಿಲ್ಲ. ನಮದೇ ನಾಡೆಲ್ಲ, ನಮ್ಮವರೇ ಜನರೆಲ್ಲ. ನಮದೇ ನಾಡೆಲ್ಲ, ನಮ್ಮವರೇ ಜನರೆಲ್ಲ. ಕೇಳಿದ್ದಕ್ಕೆ ಧನ್ಯವಾದಗಳು.